ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಅಂಕ್ಲೆ ಗ್ರಾಮದಲ್ಲಿ ವಿದ್ಯುತ್ ಪರಿವರ್ತಕಗಳ ಮತ್ತು ಭರತ್ ಪುಂಡೆ ಇವರ ಮನೆ ಹತ್ತಿರ ದಾರಿದೀಪಗಳ ಉದ್ಘಾಟನಾ ಕಾರ್ಯಕ್ರಮ ಇಂದು ನಡೆಯಿತು. ರೈತರ ಬಹುದಿನಗಳ ಬೇಡಿಕೆ ಇದಾಗಿತ್ತು. ದಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘವು ಸ್ಪಂದಿಸಿ ಈ ಒಂದು ಕಾರ್ಯ ಇಂದು ಪ್ರಾರಂಭ ಮಾಡಿರುತ್ತದೆ. ಉದ್ಘಾಟನಾ ಸಮಾರಂಭಕ್ಕೆ ದಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ಮಹಾವೀರ್ ವಸಂತ ನಿಲಸ್ಗಿ, ನಿರ್ದೇಶಕರಾದ ಪೃಥ್ವಿ ರಮೇಶ್ ಕತ್ತೆ, ವಿನಯಗೌಡ ಅಪ್ಪಯ್ಯಗೌಡ ಪಾಟೀಲ್, ಗಜಾನನ್ ಕೊಳ್ಳಿ, ನಂದು ಶಿವಪುತ್ರ ಮುಡ್ಸಿ, ಅದೇ ರೀತಿ ಮಹಾದೇವ್ ಕ್ಷೀರ್ಸಾಗರ್ ಮತ್ತು ಮಹಾದೇವಪ್ಪ ಕೆಂಪಣ್ಣ ದೇಸಾಯಿ, ನೇಮಿನಾಥ್ ಖೇಮಲಾಪುರೆ ಇಂಜಿನಿಯರು, ಮಗ್ದುಮ್ ಸಾಹೇಬರು, ಅದೇ ರೀತಿ ಮುಖಂಡರಾದ ಚಿದಾನಂದ್ ಕರ್ದೆನವರ್, ಸುಭಾಷ್ ಕಾಸಾರ್ಕರ್, ಪ್ರಕಾಶ್ ಇಟೇಕರ್, ಕುಮಾರ್ ಕಬ್ಬೂರಿ, ಸಂದೀಪ್ ದವಡತೆ ಅನೇಕರು ಉಪಸ್ಥಿತರಿದ್ದರು. ಇವತ್ತು ಅಂಕ್ಲಿ ಗ್ರಾಮದ ಸಂಕೇಶ್ವರದ ಹತ್ತಿರದ ಅಂಕ್ಲಿ ಗ್ರಾಮದಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ವಿದ್ಯುತ್ ಪರಿವರ್ತನೆಯ ಒಂದು ಹೊಸ ಟಿಸಿಯನ್ನು ಇವತ್ತು ಅಳವಡಿಸಲಾಗಿದೆ. ಬರುವ ದಿನಮಾನಗಳಲ್ಲಿ ತೋಟಪಟ್ಟಿಗಳಿರುವ ನಿರಂತರ ಜ್ಯೋತಿಗೆ ಅತ್ಯಂತ ವ್ಯವಸ್ಥಿತ ಶೀಘ್ರವಾಗಿ ಪೂರೈಸಿಕೊಳ್ಳಲಾಗುವುದು. ದಿನಮಾನಗಳಲ್ಲಿ ಅತಿ ಶೀಘ್ರದಲ್ಲಿ ಆಡಳಿತ ಮಂಡಳಿಯವರು ಇವರು ವಿನಯದಾದ ಇರ್ಬೋದು, ಪ್ರತಿ ಜನ ಇರ್ಬೋದು ಎಲ್ಲ ನಿರ್ಣಯ ಮಾಡಿದೆವು. ಅತಿ ಶೀಘ್ರದಲ್ಲಿ ಎಲ್ಲ ಕಾರ್ಯಗಳನ್ನು ತೀವ್ರಗತಿಯಲ್ಲಿ ಮುಗಿಸ್ಬಿಡ್ತೇವೆ. ಈ ಥರ ಅಧ್ಯಕ್ಷರು ಹೇಳೋದ್ರ ಪ್ರಕಾರ ಒಂದು ಅಡಿಷ್ನಲ್ ಟಿ ಸಿಯನ್ನು ಊರಿಗೆ ಬೇಕಾಗಿರುವಂಥ ಟಿ ಸಿಯನ್ನು ಹಾಕಿದ್ದೀವಿ. ಹಾಗೆಯೇ ನಮ್ಮ ಈ ಚುನಾವಣೆಯ ಮುಖ್ಯ ಉದ್ದೇಶ ಏನಾಗಿತ್ತಂದ್ರೆ ಸುಮಾರು 15,000 ಮನೆಗಳಿಗೆ ನಿರಂತರ ಜ್ಯೋತಿ, ಅಂದರೆ ಈ ಫಾರ್ಮ್ ಹೌಸ್ಗಳಿಗೆ ನಿರಂತರ ಜ್ಯೋತಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಆಡಳಿತ ಮಂದಿಯವರು ಹಮ್ಮಿಕೊಂಡಿದ್ವಿ. ಅದರೊಳಗೆ ಸುಮಾರಿಗೆ 2,000 ಮನೆ ಮತ್ತು ಅದು ಒಂದು ಕಂಬ 2 ಕಂಬ ಎಲ್ಲಿ ಕುಣ್ತಾವೆ ಅವನ್ನೆಲ್ಲ. ಆಮೇಲೆ ಅಕಸ್ಮಾತ್ ಈಗ ಸ್ಟ್ರೀಟ್ ಅಂದ್ರೆ ರೋಡ್ ಆಚೆ ಕಡೆ ಲೈಟ್ ಇತ್ತು, ಈಚೆ ಕಡೆ ಲೈಟ್ ಇರಲಿಲ್ಲ ಅಂಥದ್ದೇನ್ರಿ ಒಂದು ಎಳೆದ ಕರೆಂಟ್ ಬರುವಂಥದ್ದು ಏನಾದರೂ ಮನೆಗಳಿಗೆ ಕರೆಂಟ್ ಕೊಡುವಂಥ ಒಂದು 2,000 ಮನೆಗಳಿಗೆ ಕೊಟ್ಟಿದ್ದೀವಿ. ಇನ್ನು ಸುಮಾರು ಇನ್ನು ಒಂದು 1,300-1,200 ಮನೆಗಳೇನು ಉಳಿದಾವೆ, ಅದಕ್ಕೂ ಶೀಘ್ರದಲ್ಲಿ ನಾವು ಎಲ್ಲಕ್ಕೂ ನಿರಂತರ ಜೊತೆಯನ್ನು ಕೊಡ್ತೀವಿ ಅಂತ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಇಲ್ಲಿ 12 ಮಂದಿಯವರೆಲ್ಲ ಇದ್ದಾರೆ, ಎಲ್ಲರೂ ಭಾಳ ಇದ್ರ ಬಗ್ಗೆ ಭಾಳ ಸೀರಿಯಸ್ ಇದ್ದಾರೆ. ಅದಕ್ಕೆ ಅದನ್ನು ಮಾಡದೇ ಮಾಡ್ತಾರೆ ಅಂತ ಮಾತನ್ನು ಹೇಳಕ್ಕೆ ಸರ್. ನಾಗನೂರು ಸ್ಟೇಷನ್ ಬಗ್ಗೆ ಸ್ವಲ್ಪ ಹೇಳ್ರಿ ಸರ್. ಏನ್ರಿ ನಾಗನೂರು ಸ್ಟೇಷನ್ ಈಗ ಅಂಕ್ಲೆ ಗ್ರಾಮದಲ್ಲಿ ಟಿಸಿ ಮತ್ತು ದಾರಿದೀಪ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಅಡ್ವೊಕೇಟ್ ಪ್ರಮುಖ ಧುರೀಣರಾದ GR ಪಾಟೀಲ್ ಸರ್, ಮುಖಂಡರಾದ ಭರತ್ ಪುಂಡೆ, ಆಕಾಶ್ ಜರಳಿ, ಶಶಿಕಾಂತ್ ಗೋಡ್ಸೆ, ಅಂಗದ್ ಜರಳಿ, ಅರ್ಜುನ್ ಗಸ್ತಿ, ಮಲ್ಲಿಕಾರ್ಜುನ್ ಪಾಟೀಲ್, ಸುರೇಶ್ ಪವಾರ್, ಬಸವರಾಜ್ ಪುಂಡೆ, ಪ್ರಕಾಶ್ ವನ್ನಿಹಳ್ಳಿ, ಅಪ್ಪ ಸಾಹೇಬ್ ಜರಳಿ, ಚಂದು ಕಾಂಡಾಳೆ, ಸುಧಾಕರ್ ಜರಳಿ ಮತ್ತು ಅನೇಕ ಗ್ರಾಮಸ್ಥರು, ರೈತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅಂಕ್ಲೆ ನಿರ್ಸುಸಿ ಅಮ್ಮನಿಗೆ ಕೂಡ ಟಿಸಿಗಳ ಉದ್ಘಾಟನೆ ಇಂದು ಹಮ್ಮಿಕೊಳ್ಳಲಾಗಿತ್ತು. ಯಶಸ್ವಿಯಾಗಿ ಈ ಉದ್ಘಾಟನಾ ಕಾರ್ಯಕ್ರಮಗಳು ಜರುಗಿದವು. ತೇಜ್ ಪ್ರಭು ನ್ಯೂಸ್, ಅಂಕ್ಲೆ. ಬಟನ್ ಬಿಡ್ರಿ. ಅಂದ್ರಪ್ಪ ಅಂತಂದ್ರೆ ಯಾರು ಹುರುಪ ಅಂದ್ರೆ ಇವೆಲ್ಲ ಜನರ ಹುರುಪ. ನಾವೇನು ಮೊನ್ನೆ ಎಲ್ಲರೂ ಎಲೆಕ್ಷನ್ ನಿಂತು ಆರಿಸಿ ಬಂದೇವಲ್ಲ, ಎಲ್ಲ ನಿರ್ದೇಶಕರು ನಾವು ವೈಯಕ್ತಿಕವಾಗಿ ಯಾರು ಆರಿಸ್ಕೊಂಡಿಲ್ಲ. ಎಲ್ಲರೂ ಗಮನಕ್ಕೆ ಇಟ್ಕೋಬೇಕು. ಈ ಚುನಾವಣೆ ಏನಾಯ್ತಪ್ಪ ಅಂತಂದ್ರೆ ಮಾನ್ಯ ಶ್ರೀ ರಮೇಶ್ ಕತ್ತಿ ಸಾಹೇಬರು ಆಮೇಲೆ AV ಪಾಟೀಲ್ ಸಾಹೇಬ್ರ ನೇತೃತ್ವದಾಗ ಎಲೆಕ್ಷನ್ ಆಗಿದೆ. ನಾವು ಎಲ್ಲೂ ಹೊಟ್ಟೆ ಆಶ್ವಾಸನೆ ಕೊಡಂಗಿಲ್ಲ. ಇವತ್ತು ಸುಮಾರಾಗಿ 3 ಟಿಸಿಗಳು ಉದ್ಘಾಟನೆ ನಾವು ಅಂಕ್ಲಿನಲ್ಲಿ ಮಾಡ್ತಾ ಇದ್ದೀವಿ ಸರ್.
ಇದು ಏನು ಯಾವಾಗ ಹೇಳ್ಯಾರಲ್ಲ ಅದು ಹೇಳಿದ ತಕ್ಷಣ ಸುಮಾರಾಗಿ ಒಂದು ವಾರನಾಗ ಟಿ ಸಿ ಅದು ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ. ಎಲ್ಲೆಲ್ಲಿ ಎಕ್ಸ್ಟ್ರಾ ಲೋಡ್ ಐತಲ್ಲ ಅಲ್ಲಿ ಎಕ್ಸ್ಟ್ರಾ ಟಿ ಸಿ ತುಂಬಿಸೋದಕ್ಕೆ ವ್ಯವಸ್ಥೆ ಅದಕ್ಕೆ ಎಲ್ಲರಿಗೂ ವಿನಂತಿ ಮಾಡ್ಬೋದು ಅಷ್ಟೇ. ಎಲ್ಲ ಸಾರ್ವಜನಿಕರು ನಿಮ್ಗೆ ಏನೇ ತೊಂದರೆಗಳಿತ್ತು, ಏನೋ ನಿಮ್ಮದು ಯಾವ್ದಾರ ಎಲೆಕ್ಟ್ರಿಕ್ ಸೊಸೈಟಿ ಸಂಬಂಧಪಟ್ಟಿದ್ದು ಏನೋ ನಿಮ್ಗೆ ಅಡಚಣೆಗಳು ಇತ್ತು, ದಯವಿಟ್ಟು ಬರ್ತು ಬರ್ರಿ. ಅದು ಏನು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಐತೆ ಅದು ನೋಡಿಕೊಂಡು ಅದು ಹೆಂಗೆ ನಿವಾರಣೆ ಮಾಡೋದು ನಾವು ಇಮಿಡಿಯೇಟ್ಲಿ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟ. ಸರ್, ನಿರಂತರ ಜೊತೆ ಇನ್ನೂ ಬೇಡಿಕೆ ಇದೆ ಸರ್. ಈಗ ತಾನೇ ಹೇಳಿದ್ರಿ ಸದ ಇವರು ಹೇಳಿದ್ರು ಏನಪ್ಪ ಅಂತಂದ್ರೆ ಫೇಸ್ ಬೈಗ್ ಮಾಡೋದು ಒಂದು ನಿರ್ಣಯ ಆಲ್ರೆಡಿ ನಾವು ಬೋರ್ಡ್ ಮೀಟಿಂಗ್ನಾಗ ಆಗೈತೆ ಸ್ವಲ್ಪ ಈಗ ಸದ. ಅದು ನಾ ಜಾಸ್ತಿ ಹೇಳಕ್ಕೆ ಹೋಗಂಗಿಲ್ಲ. ಇನ್ನು ಶೀಘ್ರ 1 ತಿಂಗಳ ಒಳಗೆ ಅಥವಾ 2 ತಿಂಗಳ ಒಳಗೆ ಅದು ಹೆಂಗೆ ಕಾರ್ಯರೂಪಕ್ಕೆ ಬರ್ತದೆ ನೀವು ನಿಮ್ಮ ಕಣ್ಮುಂದೆ ನೋಡ್ತೀವಿ. ಓಕೆ. ಸಣ್ಣ ಸಾವುಕಾರ ಭಾಳ ಗುದ್ದಾಡಿದ್ದಾರೆ. ಹೊಲಗಳು ಇಲ್ರಿ ಈ ಮುಂದಿನ ಹೊಲ ರೀ, ಈ ಅನ್ನಗಳ ಹೊಲಗಳು ಬಿ ಆ ರೋಡ್ಗೆ ಐತೆ. ಸರಿ ಹೇಳಿ ಬರ್ರಿ. ಈ ಮೀಟರ್